ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ದಕ್ಷಿಣಾಧಿಪತಿ ಯಾರಾಗ್ತಾರೆ ಇಲ್ಲಿ ಗೆಲುವು ಯಾರು ಸಾಧಿಸ್ತಾರೆ, ಮುಖ್ಯವಾಗಿ ಮತದಾರರ ಒಲವು ಯಾರ ಪರವಾಗಿದೆ ಅನ್ನೋದನ್ನ ನೋಡೋದಾದ್ರೆ ರಾಜ್ ನ್ಯೂಸ್ನ ಲೋಕಕದನದಲ್ಲಿ ಇಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ದರ್ಶನವಾಗುತ್ತೆ. ದಕ್ಷಿಣದಲ್ಲಿ ಯಾರಿಗೆ ಕಿರೀಟ ಕೈಗೋ ಕಮಲಕ್ಕೋ, ದಕ್ಷಿಣಾಧಿಪತಿ ಯಾರಾಗ್ತಾರೆ? ಹಾಲಿ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರಿಗೆ ಮತ್ತೆ ಗೆಲುವು ಸಿಗುತ್ತಾ? ಈ ಪ್ರಶ್ನೆ ಇದ್ದೇ ಇರುವಂಥದ್ದು. ಕ್ಷೇತ್ರದಲ್ಲಿ ಬಿಜೆಪಿಗೆ ಅಗ್ನಿ ಪರೀಕ್ಷೆ ಇದೆ, ಕಾಂಗ್ರೆಸ್ಗೆ ಪ್ರತಿಷ್ಠೆ ಕೂಡ ಇರುವಂಥದ್ದು. ಯಾಕೆ ಪ್ರತಿಷ್ಠೆ ಅಂದ್ರೆ ಬೆಂಗಳೂರನ್ನ ಕಬ್ಜಾ ಮಾಡಬೇಕು, ಬೆಂಗಳೂರಿನಲ್ಲಿ ಅಧಿಕಾರವನ್ನ ಹಿಡಿಯುವಂಥದ್ದು ಯಾವುದೇ ರಾಜಕೀಯ ಪಕ್ಷಕ್ಕೆ ಅದು ಪ್ರತಿಷ್ಠೆಯ ಪ್ರಶ್ನೆಯೇ ಆಗಿರುತ್ತೆ. ಹಾಗಾದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳು ಕಾಂಗ್ರೆಸ್ನ ಕೈ ಹಿಡಿಯುತ್ತವಾ ಅಥವಾ ಮೋದಿ ಗ್ಯಾರಂಟಿ ಮತ್ತೆ ಬಿಜೆಪಿಯನ್ನ ಗೆಲ್ಲಿಸುತ್ತಾ? ಈ ಪ್ರಶ್ನೆ ಇದ್ದೇ ಇರುವಂಥದ್ದು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ವರ್ಕೌಟ್ ಆಗುತ್ತಾ ಕಾಂಗ್ರೆಸ್ನ ಗ್ಯಾರಂಟಿಗಳು? ಯಾಕಂದ್ರೆ ಅತಿ ಹೆಚ್ಚು ಮಹಿಳಾ ಮತದಾರರನ್ನ ಹೊಂದಿರುವಂತಹ ಲೋಕಸಭಾ ಕ್ಷೇತ್ರ ಇದು. ಬರೋಬ್ಬರಿ 12 ಲಕ್ಷ ಮಹಿಳಾ ಮತದಾರರಿದ್ದಾರೆ. ಅಂದ್ರೆ ಅತಿ ಹೆಚ್ಚು ಮಹಿಳಾ ಮತದಾರರನ್ನ ಹೊಂದಿರುವಂತಹ ಈ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಗೆಲುವನ್ನ ಸಾಧಿಸುವಂತಹ ಪಕ್ಷ ಯಾವುದು, ಯಾವ ಅಭ್ಯರ್ಥಿ? ಇಲ್ಲಿ ಮುಖ್ಯವಾಗಿ ಅಭ್ಯರ್ಥಿಯ ಮೇಲೆ ಚುನಾವಣೆ ನಡೆಯುತ್ತಾ ಅಥವಾ ಪಕ್ಷವನ್ನ ನೋಡಿಕೊಂಡು ಮತದಾರರು ಮತದಾನವನ್ನ ಚಲಾವಣೆ ಮಾಡ್ತಾರ? ಈ ಪ್ರಶ್ನೆ ಇರುವಂಥದ್ದು. ಯಾಕಂದ್ರೆ ಕಳೆದ ಚುನಾವಣೆಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರೆ 1991ರಿಂದ 2019ರ ಲೋಕಸಭಾ ಚುನಾವಣೆಗೂ ಕೂಡ ಬಿಜೆಪಿ ಸತತವಾಗಿ ಗೆಲುವನ್ನು ಸಾಧಿಸಿಕೊಂಡು ಬರ್ತಾ ಇದ್ದು, ಈ ಸತತವಾಗಿ ಗೆಲುವಿಗೆ ಕಾಂಗ್ರೆಸ್ ಬ್ರೇಕ್ ಹಾಕುತ್ತಾ ಸದ್ಯದ ಕುತೂಹಲ ಇರುವಂಥದ್ದು. ಮುಖ್ಯವಾಗಿ ಮಹಿಳಾ ಮತದಾರರೇ ಹೆಚ್ಚಿನ ಪ್ರಮಾಣದಲ್ಲಿ ಈ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾರೆ. ಇದರ ಜೊತೆಗೆ ಕಳೆದ ಬಾರಿಯ ರಿಸಲ್ಟ್ ಅದಾಗಿದ್ರು ಈ ಹಿಂದಿನ ಎಲ್ಲ ರಿಸಲ್ಟ್ ಅನ್ನು ನೋಡ್ತಾ ಇದ್ರೆ ಈ ಲೋಕಸಭಾ ಕ್ಷೇತ್ರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕೂಡ ಕಡಿಮೆ ಇದೆ. ಅತಿ ಹೆಚ್ಚು ಮತದಾರರು ಇದ್ರೂ ಕೂಡ, ಅದರಲ್ಲೂ ಕೂಡ ವಿದ್ಯಾವಂತ ಮತದಾರರು ಇದ್ರೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಇರುವಂಥದ್ದು ಪ್ರತಿ ಬಾರಿ ಕೂಡ ಚುನಾವಣಾ ಫಲಿತಾಂಶದ ಮೇಲೆ ಒಂದಿಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಇನ್ನು 2019ರ ಲೋಕಸಭಾ ಚುನಾವಣೆಯ ರಿಸಲ್ಟ್ ಅನ್ನು ನೋಡ್ತಾ ಇದ್ರೆ ತೇಜಸ್ವಿ ಸೂರ್ಯ ಅವರು ಮೊದಲ ಬಾರಿ ಸ್ಪರ್ಧೆ ಮಾಡ್ತಾರೆ. ಅವರಿಗೆ ಸಿಕ್ಕಂತಹ ಮತಗಳು 7,39,229 ಮತಗಳು ಬರುತ್ತೆ. ತೇಜಸ್ವಿ ಸೂರ್ಯ ಅವರು ಮೊದಲ ಬಾರಿಗೆ ಸ್ಪರ್ಧೆಯನ್ನು ಮಾಡುವಂಥದ್ದು. ಯಾರ ವಿರುದ್ಧ? ಹರಿಪ್ರಸಾದ್ ವಿರುದ್ಧ. ಹರಿಪ್ರಸಾದ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಾರೆ ಮೈತ್ರಿ ಅಭ್ಯರ್ಥಿಯಾಗಿ. ಕಳೆದ ಬಾರಿ JDS ಕಾಂಗ್ರೆಸ್ ಮೈತ್ರಿ ಆಗಿರುತ್ತೆ, ಹೀಗಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಆದರೂ ಕೂಡ ಇವರಿಗೆ ಬಂದಂಥ ಮತಗಳು 4,08,037 ಮತಗಳು ಮಾತ್ರ. ಅತಿ ದೊಡ್ಡ ಅಂತರ. ಬರೋಬ್ಬರಿ 3 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ತೇಜಸ್ವಿ ಸೂರ್ಯ ಅವರು ಗೆಲುವನ್ನು ಸಾಧಿಸ್ತಾರೆ. ಅಂದರೆ 2019ರ ಲೋಕಸಭಾ ಚುನಾವಣೆಯ ಗೆಲುವಿನ ಅಂತರವನ್ನು ನೋಡಿದ್ರೆ 3,30,192 ಮತಗಳ ಅಂತರ. ದೊಡ್ಡ ಅಂತರ. ನಿಮಗೆ ಗುಂಡೂರಾವ್ ಆದ ನಂತರ 1989ರಲ್ಲಿ ಮಾಜಿ ಮುಖ್ಯಮಂತ್ರಿಯಾಗಿರುವಂತಹ ಗುಂಡೂರಾವ್ ಅವರು ಸಾಧಿಸಿದಂಥ ಗೆಲುವಿನ ಅಂತರವೇ ದೊಡ್ಡ ಒಂದು ಇತಿಹಾಸವಾಗಿತ್ತು. ಅದಾದ ನಂತರ ಅತಿ ದೊಡ್ಡ ಅಂತರದಲ್ಲಿ ಗೆಲುವನ್ನು ಸಾಧಿಸಿದಂಥ ಕೀರ್ತಿ ಯಾರಿಗೆ ಬರುತ್ತೆ ಅಂದರೆ ತೇಜಸ್ವಿ ಸೂರ್ಯ ಅವರಿಗೆ. ಇದು ಕಳೆದ ಬಾರಿಯ ರಿಸಲ್ಟ್. ಇದರ ಜೊತೆಗೆ ಅವರಿಗೆ ವೋಟ್ ಪ್ರಮಾಣ ಎಷ್ಟು ಬಂದಿತ್ತು ಅಂದರೆ ವೋಟಿಂಗ್ ಆದ ನಂತರ 54% ವೋಟ್ ನಡೆಯುತ್ತೆ. ಅದರಲ್ಲಿ ಅವ್ರಿಗೆ ಬಂದಂಥ ವೋಟಿಂಗ್ ಪ್ರಮಾಣ ನೋಡಿದ್ರೆ 53% ಬಿಜೆಪಿಗೆ ಬರುತ್ತೆ, ಇನ್ನು ಉಳಿದಂತೆ ಕಾಂಗ್ರೆಸ್ಗೆ ಬರುವಂಥದ್ದು. ಹೀಗಾಗಿ ಕಳೆದ ಬಾರಿಯ ರಿಸಲ್ಟ್ ಅನ್ನು ನೋಡ್ತಾ ಇದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂಥದ್ದು ಬಿಜೆಪಿಯ ಭದ್ರಕೋಟೆ. ಅದರಲ್ಲೂ ಕೂಡ ಗೆಲುವಿನ ಅಂತರ ಕೂಡ ಜಾಸ್ತಿ ಇದೆ. ಹಾಗಾದ್ರೆ ಈ ಬಾರಿ ಏನಾಗುತ್ತೆ? ಪ್ರಮುಖವಾಗಿ ಈ ಪ್ರಶ್ನೆ ಇದ್ದೇ ಇರುವಂಥದ್ದು. ಕ್ಷೇತ್ರವಾರು ಲೆಕ್ಕಾಚಾರ ಹೇಗಿದೆ? ಕ್ಷೇತ್ರದಲ್ಲಿ ಎಷ್ಟು ಮತದಾರರಿದ್ದಾರೆ? ಅದರಲ್ಲೂ ಕೂಡ ಮತದಾರರ ಸಂಖ್ಯೆ ಎಷ್ಟಿದೆ? ಈ ಪ್ರಶ್ನೆ ಇದ್ದೇ ಇರುವಂಥದ್ದು. ಒಂದು ಲೋಕಸಭಾ ಚುನಾವಣೆಯಲ್ಲಿ ಜಾತಿವಾರು ಲೆಕ್ಕಾಚಾರ ಇರುತ್ತಲ್ವಾ? ಕರ್ನಾಟಕ ರಾಜಕಾರಣವನ್ನ ಜಾತಿಯನ್ನ ಬಿಟ್ಟು ನಾವು ಸಮೀಕರಣ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಈ ಬಾರಿ ಅಖಾಡದಲ್ಲಿರುವಂಥದ್ದು ಮತ್ತೆ ತೇಜಸ್ವಿ ಸೂರ್ಯ ಅವರು. ಕಾಂಗ್ರೆಸ್ನಿಂದ ಯಾರು? ಸೌಮ್ಯ ರೆಡ್ಡಿ ಅವರು. ಮುಖ್ಯವಾಗಿ ಸೌಮ್ಯ ರೆಡ್ಡಿ ಅವರಿಗೆ ಯಾಕೆ ಟಿಕೆಟ್ ಕೊಟ್ಟರು ಅನ್ನುವ ಪ್ರಶ್ನೆ ಬೇರೆ ಬರುತ್ತೆ. ಯಾಕಂದ್ರೆ ಅವರು ಈ ಬಾರಿಯ ಅಸೆಂಬ್ಲಿ ಚುನಾವಣೆಯಲ್ಲಿ ಜಯನಗರದಿಂದ ಸ್ಪರ್ಧೆ ಮಾಡಿರ್ತಾರೆ, ಸೋಲಾಗುತ್ತೆ. ಕೇವಲ ಅತ್ಯಲ್ಪ ಮತಗಳಿಂದ ಸೋಲಾಗುತ್ತೆ. ಅವರ ನಂತರ ಯಾವ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಒಂದು ಸರ್ವೆ ನಡೆದಾಗ ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅವರಿಗೆ ಟಿಕೆಟ್ ಕೊಟ್ಟರೆ ಓಕೆ. ಯಾಕೆ ಅಂದರೆ ಈ ಲೋಕಸಭಾ ಕ್ಷೇತ್ರದಲ್ಲಿ
ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಾಗಿದೆ. ಒಂದು ಕಡೆ ತೇಜಸ್ವಿ ಸೂರ್ಯ ಅವರು ಕೂಡ ಯಂಗ ಆಗಿರುವಂಥದ್ದನ್ನು, ಇವರು ಇನ್ನೂ ಕೂಡ ಯುವಕರಾಗಿರುವಂಥದ್ದು. ಮತ್ತೊಂದು ಕಡೆ ಸೌಮ್ಯ ರೆಡ್ಡಿ ಕೂಡ ಕಳೆದ ಬಾರಿ ಅಂತ MLA ಆಗಿದ್ದಂಥ ಸಂದರ್ಭದಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು. ಹೀಗಾಗಿ ಇವರಿಬ್ಬರ ನಡುವಿನ ಈ ಜಿದ್ದಾಜಿದ್ದಿ ಕಾಳಗದಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನೋದು ಸದ್ಯದ ಕುತೂಹಲವಾಗಿರುವಂಥದ್ದು.